ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ವಿಶೇಷವಾದ ಕಾರ್ಯಕ್ರಮ ಶುಕ್ರನ ಮಿಥುನ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಜುಲೈ 26 ಶನಿವಾರದಂದು ಅಲ್ಲಿ ಶುಕ್ರನ ರಾಶಿ ಪರಿವರ್ತನೆ ಆಗಲಿದೆ. ಈ ಬಾರಿ ಅಲ್ಲಿ ಮಿಥುನದಲ್ಲಿ ಗುರು ಇರುವಾಗ ಗುರು ಮತ್ತು ಶುಕ್ರರ ಯುತಿ ಜರುಗುವಂಥ ಅಪರೂಪದ ಘಟನೆ ಸುಮಾರು 12 ವರ್ಷಗಳ ಬಳಿಕ ಜರುಗ್ತಾ ಇದೆ. ಯಾಕಂದರೆ ಗುರು ಶುಕ್ರರ ಯುತಿ ಪ್ರತಿ ಬಾರಿ ಜರುಗತ್ತೆ, ವರ್ಷಕ್ಕೆ 1 ಅಥವಾ 2 ಬಾರಿ ಜರುಗುವಂಥದ್ದಲ್ಲಿ ಇರುತ್ತೆ. ಆದರೆ ಅಲ್ಲಿ ಮಿಥುನದಲ್ಲಿ ಗುರು ಶುಕ್ರರ ಯುತಿ ಜರುಗುವಂಥದ್ದು 12 ವರ್ಷಗಳ ಬಳಿಕ ಅಲ್ಲಿ ಗುರು ಶುಕ್ರರ ಒಂದು ಯುತಿ ಮಿಥುನ ರಾಶಿಯಲ್ಲಿ ಜರುಗುವಂಥದ್ದು. ಜೊತೆಗೆ ಈ ಒಂದು ಅವಧಿ ಜುಲೈ 26ರಿಂದ ಆಗಸ್ಟ್ 20ರವರೆಗೆ, ಅಂದರೆ ಸುಮಾರು 25 ದಿನಗಳಲ್ಲಿ ಶುಕ್ರನ ಈ ಒಂದು ಮಿಥುನ ಗೋಚಾರವು ಹಲವಾರು ಉತ್ತಮ ಫಲಿತಾಂಶಗಳನ್ನು ಕೊಡುವಂಥ ಲಕ್ಷಣಗಳಿವೆ. ಸಾರ್ವತ್ರಿಕವಾಗಿ ಅಂದರೆ ಸಾರ್ವಜನಿಕವಾಗಿ ಉತ್ತಮ ಫಲ, ಜೊತೆಗೆ ಹಲವಾರು ರಾಶಿಗಳಿಗೂ ಸುಮಾರು 7 ರಾಶಿಗಳಿಗೆ ಅತ್ಯುತ್ತಮವಾದ ಫಲ ಬರ್ತವೆ. ಮತ್ತು 2 ರಾಶಿಗಳಿಗೆ ಸ್ವಲ್ಪ ಸಾಮಾನ್ಯ ಫಲ, 3 ರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಹಾಗೆ ಅನೇಕ ರೀತಿಯ ಬದಲಾವಣೆಗಳನ್ನು ತರುವಂಥ 25 ದಿನಗಳ ಅವಧಿ ಮಹತ್ವವಾದ ಬೆಳವಣಿಗೆಗಳಿಗೆ ಕಾರಣ ಆಗ್ಬೋದು. ಶುಕ್ರನು ಸಾಮಾನ್ಯವಾಗಿ ಗೊತ್ತಿರುವಂತೆ ನಮ್ಮೆಲ್ಲರ ಒಂದು ಸುಖಕ್ಕೆ, ಹಣಕಾಸಿನ ಅವಶ್ಯಕತೆಗೆ, ಸಂಪತ್ತಿನ ಮೂಲಗಳಿಗೆ, ಜೊತೆಗೆ ಸುಖ ಭೋಗಗಳನ್ನು ಅನುಭವಿಸುವಂಥದ್ದು, ದಾಂಪತ್ಯವಾದ ವಿಚಾರ, ಪ್ರೇಮ ಪ್ರಕರಣಗಳ ವಿಚಾರ, ಸ್ತ್ರೀ ಪುರುಷರ ಆಕರ್ಷಣೆಗಳ ವಿಚಾರ ಮುಂತಾದವುಗಳಿಗೆ ಶುಕ್ರನ ಅನುಗ್ರಹ ಎಲ್ಲ ಬೇಕಾಗತ್ತೆ. ಹಾಗಾಗಿ ಶುಕ್ರ ದಶೆ ಅನ್ನೋದು ನಮ್ಮ ಒಂದು ಆಡು ಭಾಷೆಯಲ್ಲಿ ಜನಪ್ರಿಯವಾದ ಒಂದು ಮಾತಾಗಿರುತ್ತೆ. ಯಾಕಂದರೆ ಉತ್ತಮವಾದ ಒಂದು ನಮಗೆ ಸಂಪತ್ತಿನ ಸ್ಥಿತಿ, ಸುಖ ಭೋಗದ ಸ್ಥಿತಿ, ಮನಸ್ಸಿಗೆ ಒಪ್ಪುವಂಥ ಮನೋರಂಜನಾತ್ಮಕವಾದ ವಿಚಾರಗಳು ಪಾಲ್ಗೊಳ್ಳುವಂಥದ್ದು, ಜೊತೆಗೆ ಇನ್ನಿತರವಾದ ಪ್ರವಾಸ, ಮನೋರಂಜನೆ ಮುಂತಾದವುಗಳಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು, ಇವೆಲ್ಲಕ್ಕೂ ಶುಕ್ರನ ಒಂದು ಅನುಭವ ಬೇಕು. ಅಂದರೆ ಸುಖಾನುಭವವನ್ನು ಅನುಭವಿಸುವಂಥದ್ದು, ಭೋಗಾನುಭವವನ್ನು ಅನುಭವಿಸುವಂಥದ್ದು ಶುಕ್ರನ ಒಂದು ಕಾರಕವಾದ ಗ್ರಹ ಆಗಿದ್ದಾರೆ. ಹಾಗಾಗಿ ಮನುಷ್ಯ ಜೀವನದಲ್ಲಿ ಶುಕ್ರನ ಪಾತ್ರ ಅವಿನಾಭಾವ ಆಗಿರುತ್ತೆ. ಇನ್ನು ಈ ಒಂದು ಕಾಲದಲ್ಲಿ ಜುಲೈ 26ರಿಂದ ಆಗಸ್ಟ್ 20ರವರೆಗೆ ಬರುವಂಥದ್ದು 12 ವರ್ಷಗಳ ಬಳಿಕ ಅಲ್ಲಿ ಗುರು ಶುಕ್ರರ ಯುತಿ ಸಹ ಆಗ್ತಾಯಿದೆ. ಈ ಗುರು ಶುಕ್ರರ ಯುತಿ ಬಂದಾಗ ವಿಶೇಷವಾಗಿ ಅಲ್ಲಿ ಅನೇಕ ರೀತಿಯ ಶುಭಫಲಗಳು ಸಾರ್ವಜನಿಕ ಜೀವನದಲ್ಲಿ ಆಗುವಂಥದ್ದು, ದೇಶಗಳಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು, ಅನೇಕ ರೀತಿಯ ಧಾರ್ಮಿಕವಾದ ಹಾಗೂ ಸಾಮಾಜಿಕವಾದ ಸುಧಾರಣೆಗಳು ಆಗುವಂಥದ್ದು, ಅನೇಕ ರೀತಿಯ ವ್ಯಾಪಾರ, ಉದ್ಯಮ, ಕೈಗಾರಿಕೆಗಳು ಈಗ ಅಭಿವೃದ್ಧಿ ಅಥವಾ ಚೇತರಿಕೆ ಆಗುವಂಥದ್ದು, ಯಾವುದೇ ಕಾರಣಗಳಿಂದ ನಿಂತು ಹೋಗಿದ್ದ ಕೆಲವೊಂದು ಉತ್ತಮವಾದ ವಿಚಾರಗಳಿಗೆ ಮತ್ತೆ ಆರಂಭ ಆಗುವಂಥದ್ದು, ಮನೋರಂಜನಾ ಕ್ಷೇತ್ರ, ಸಾಂಸ್ಕೃತಿಕ ಕ್ಷೇತ್ರ, ಕಲಾವಿದರು ಅಥವಾ ಬೇರೆ ಬೇರೆ ರೀತಿಯ ಮಾಧ್ಯಮದರ ವಿಚಾರಗಳಿರುತ್ತೆ, ಅವರಿಗೆ ವಿಶೇಷವಾದ ಉತ್ತಮ ಫಲಗಳು ಆಗುತ್ತವೆ. ಮನೋರಂಜನಾ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಗಳು ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಸುಖ ಭೋಗದ ವಿಚಾರಗಳು ಬರುವಂಥದ್ದು, ಈ ರೆಸಾರ್ಟ್ಗಳು ಇರ್ಬೋದು, ಲಾಡ್ಜಿಂಗ್ಗಳಿರ್ಬೋದು, ಅಥವಾ ಪ್ರವಾಸಿ ಕ್ಷೇತ್ರದ ಇನ್ನಿತದ ಟ್ರಾವೆಲ್ಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅವೆಲ್ಲವೂ ಸ್ವಲ್ಪ ಈಗ ವೈಭವೀಕರಣ ಅಥವಾ ಅಲ್ಲಿ ಉತ್ತಮವಾದ ಬಿಸ್ನೆಸ್ಗಳು ಆಗುವಂಥದ್ದು. ಅದೇ ರೀತಿ ಈ ಶೃಂಗಾರ ಸಾಮಗ್ರಿ, ಫ್ಯಾನ್ಸಿ ಬಟ್ಟೆ ಬರೆ ಅಥವಾ ಚಿನ್ನಾಭರಣ, ವಸ್ತ್ರ, ಒಡವೆ ಮುಂತಾದವುಗಳ ಕ್ಷೇತ್ರದಲ್ಲಿ ಸಹ ಚೇತರಿಕೆ ಆಗುವಂಥದ್ದು. ಇನ್ನು ಧಾರ್ಮಿಕವಾಗಿಯೂ ಆರ್ಥಿಕವಾಗಿಯೂ ಉತ್ತಮವಾದ ಫಲಗಳು ಶುಕ್ರ ಮತ್ತು ಗುರುಗಳ ಯುತಿ ಈ ಒಂದು ಮಿಥುನ ರಾಶಿಯಲ್ಲಿ ಆಗ್ತಿರುವಾಗ ಅನೇಕ ರೀತಿಯ ಒಂದು ಸುಧಾರಣೆಗಳನ್ನು ಕಾಣಬಹುದಾಗಿದೆ. ವಿವಿಧ ಕಾರಣಗಳಿಂದ ನಿಂತು ಹೋಗಿದ್ದ ಕೆಲವೊಂದು ಬಿಸ್ನೆಸ್ಗಳು ಅಥವಾ ಕೈಗಾರಿಕೆ ಉದ್ಯಮಗಳು ಮತ್ತೆ ಪುನರಾರಂಭ ಆಗುವಂಥ ಲಕ್ಷಣಗಳು ಸಹ ಈ ಒಂದು ಕಾಲದಲ್ಲಿ ಕಂಡುಬರ್ಬೋದು. ಇನ್ನು ಹಲವಾರು ರಾಶಿಗಳಿಗೆ ಸಹ ಹಾಗೆ ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ, ಮನೆಯಲ್ಲಿ ಶುಭ ಕಾರ್ಯಗಳು ನಿಗದಿಯಾಗುವಂಥ ಅವಕಾಶ, ಅಥವಾ ತಮ್ಮ ಒಂದು ಸ್ವಗ್ರಾಮದಲ್ಲಿ ಅಥವಾ ಸ್ವಗ್ರಹದಲ್ಲಿ ಅನೇಕ ರೀತಿಯ ಕೆಲವು ಪರಿವರ್ತನೆಗಳನ್ನು, ಅಭಿವೃದ್ಧಿ ಕಾರ್ಯಗಳನ್ನು, ಜೀರ್ಣೋದ್ಧಾರ ಕಾರ್ಯಗಳನ್ನು ಮಾಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಬರ್ಬೋದಾಗಿದೆ. ಹಾಗಾಗಿ ಹಲವಾರು ಈ ನವೀನತೆಗಳಿಗೆ, ಹಲವಾರು ಒಂದು ಸುಖ ಭೋಗಗಳಿಗೆ, ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳಿಗೆ ಈ ಒಂದು 25 ದಿನಗಳು ಜುಲೈ 26ರಿಂದ ಆಗಸ್ಟ್ 20ರವರೆಗೆ ಸಾಕ್ಷಿ ಆಗ್ಬೋದಾಗಿದೆ. ಹಾಗಾಗಿ ಸಾಮಾನ್ಯವಾಗಿ ಈ ಶುಕ್ರನ ಯುತಿ ಈ ಬಾರಿ ಉತ್ತಮ ಫಲವನ್ನು ಕೊಡ್ತಾ ಇರುತ್ತೆ. ಜೊತೆಗೆ ಅನೇಕ ರೀತಿಯ ಬದಲಾವಣೆಗಳ ಪರ್ವಗಳು ಜನರ ಜೀವನದಲ್ಲಿ ಸಹ ಆರಂಭ ಆಗ್ಬೋದು. ಉದ್ಯೋಗದಲ್ಲಿ, ವೃತ್ತಿಯಲ್ಲಿ, ಬಾಂಧವ್ಯದಲ್ಲಿ ಭಾಳ ಉತ್ತಮ ಫಲಗಳನ್ನು ಶುಕ್ರನಿಂದ ಜೊತೆಗೆ ಗುರುವಿನ ಅನುಗ್ರಹದಿಂದ ನಿರೀಕ್ಷೆ ಮಾಡ್ಬೋದು. ಇವೆಲ್ಲವೂ ಸಾರ್ವಜನಿಕವಾದ ಫಲಗಳನ್ನು ಗಮನಿಸಾಯಿತು. ಇನ್ನು ರಾಶಿಗಳ ಮೇಲೆ ಯಾವ ರೀತಿ ಫಲ ಅಂತ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಇರುವಂತಹ ಮಿಥುನ ರಾಶಿ
ವಿಶೇಷವಾದ ಲಾಭ ಆದಾಯಗಳು ಶುಕ್ರನಿಂದ ನಿಮಗೆ ಖಂಡಿತ ಸಿಗಲಿವೆ. ಅಲ್ಲಿ ಗುರುಬಲದ ಕೊರತೆ ಇದ್ದರೂ ಸಹ ನಿಮಗೆ ವಿಶೇಷವಾಗಿ ಶುಕ್ರನ ಬೆಂಬಲ ಚೆನ್ನಾಗಿರುವ ಕಾರಣ ಅನೇಕ ರೀತಿಯ ಹಣಕಾಸಿನ ಪ್ರಯೋಜನಗಳಾಗುತ್ತವೆ. ಬಂಧು ಮಿತ್ರರ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಪ್ರಯಾಣ ಹೋಗುವಂಥ ಅವಕಾಶ, ಪ್ರವಾಸ ಹೋಗುವಂಥ ಅವಕಾಶ, ಅನೇಕ ರೀತಿಯ ನಿಮಗೆ ಇಷ್ಟಪಟ್ಟಂಥ ಸಾಮಗ್ರಿಗಳನ್ನು, ಯಂತ್ರ ವಾಹನಗಳನ್ನು ಕೊಡುವಂಥ ಅವಕಾಶ ಬರ್ಬೋದು. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿಯಾಗಲಿದೆ. ಸ್ತ್ರೀಯರು ಮಹಿಳೆಯರು ಇದ್ದರೆ ಮೇಷರಾಶಿಯರು ಅವರಿಗೆ ಇಷ್ಟಪಟ್ಟಂಥ ವಸ್ತ್ರ, ಆಭರಣ, ಚಿನ್ನ, ಒಡವೆ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಅಥವಾ ಕೆಲವರಿಗೆ ಆಕಸ್ಮಿಕ ರೂಪದಲ್ಲಿ ಕೊಡುಗೆ, ಉಡುಗೊರೆ ರೂಪದಲ್ಲಿ ಸಹ ಕೆಲವರಿಗೆ ಬರುವಂಥ ಅವಕಾಶ ಇದೆ. ಉದ್ಯೋಗದಲ್ಲಿ ಸಹ ಪ್ರಗತಿ ಇದೆ, ಉದ್ಯಮದಲ್ಲಿ ಸಹ ಪ್ರಗತಿ ಇದೆ. ಹಾಗಾಗಿ ಅನೇಕ ರೀತಿಯ ಶುಭಫಲಗಳನ್ನು ಈ ಶುಕ್ರನ ಅನುಗ್ರಹದಿಂದ ಮೇಷರಾಶಿಯವರು ಈ 25 ದಿನಗಳ ಕಾಲ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ಕೆಲವೊಬ್ಬರಿಗೆ ಒಂದು ವಿದೇಶದ ಒಂದು ಯಾತ್ರೆ ಅವಕಾಶ ಅಥವಾ ವಿದೇಶದಲ್ಲಿ ಉದ್ಯೋಗದ ಅವಕಾಶ ಕೆಲವೊಂದು ಯುವ ವರ್ಗದವರಿಗೆ ಬರ್ಬೋದಾಗಿದೆ. ಉತ್ತಮವಾದ ಭೋಜನ ಸೇವೆಯುವಂಥದ್ದು, ಯಾತ್ರಾ ಸ್ಥಳಗಳ ಸಂದರ್ಶನ, ಪ್ರೇಕ್ಷಣೀಯ ಪ್ರವಾಸ ಹೋಗುವಂಥದ್ದು, ಈ ರೀತಿ ನಾನಾ ರೀತಿಯ ಸುಖಾನುಭವಗಳನ್ನು ನಿಮಗೆ ಈ ಗುರು ಶುಕ್ರರ ಯುತಿಯ ಕಾಲದಲ್ಲಿ ಶುಕ್ರನು ಕೊಡ್ಬೋದಾಗಿದೆ. ಅದನ್ನು ಎಲ್ಲ ಮೇಷರಾಶಿ ಸದುಪಯೋಗ ಪಡಿಸ್ಕೊಳ್ಬೋದು. ಆಸಕ್ತಿ ಉಳ್ಳಂಥವರು ಈ ಶುಕ್ರನಿಗೆ ಸಂಬಂಧಪಟ್ಟ ದೇವರ ಸ್ತುತಿ ಸ್ತೋತ್ರಗಳನ್ನು ಹೇಳ್ಬೋದಾಗಿದೆ. ಇನ್ನು ವೃಷಭ ರಾಶಿಗೆ ನಿಮ್ಮ ರಾಶಿಯಾಧಿಪತಿಯ ಶುಕ್ರನಾಗಿದ್ದಾನೆ. ಜೊತೆಗೆ ನಿಮಗೆ ಗುರುಬಲದ ಅನುಕೂಲತೆ ಇದೆ. ಈಗ ಒಂದೇ ಕಾಲದಲ್ಲಿ ಗುರು ಶುಕ್ರರ ಒಂದು ಆಶೀರ್ವಾದ ಪಡೆಯುವಂಥ ರಾಶಿ ವೃಷಭ ರಾಶಿ ಆಗಿರುತ್ತೆ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಕುಳಿತಿರುವ ಕಾರಣ ಆಕಸ್ಮಿಕ ಧನ ಲಾಭ, ನಿರೀಕ್ಷಿತ ಲಾಭ, ಕೆಲವರಿಗೆ ಅವರ ವೃತ್ತಿಯಲ್ಲಿ ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು. ಜೊತೆಗೆ ನಿರೀಕ್ಷಿತವಾದ ಹಣ ಮೊತ್ತ ನಿಮಗೆ ಕೈಗೆ ಸೇರ್ಬೋದು. ದೀರ್ಘಕಾಲದಿಂದ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಕೈ ಸೇರುವಂಥದ್ದು, ಇನ್ವೆಸ್ಟ್ಮೆಂಟ್ ಮಾಡಿದ ಅದಕ್ಕೆ ಉತ್ತಮವಾದ ಪ್ರತಿಫಲ ಬರ್ಬೋದು. ಭೂಮಿ ಮನೆ ಕೊಳ್ಳುವ ಯೋಗ, ಯಂತ್ರ ವಾಹನ ಕೊಳ್ಳುವಂಥ ಯೋಗ, ಜೊತೆಗೆ ಬಂಧು ಮಿತ್ರರಲ್ಲಿ ಉತ್ತಮವಾದ ಬಾಂಧವ್ಯ ವೃದ್ಧಿ ಆಗುತ್ತೆ. ಉದ್ಯಮದಲ್ಲಿ ಅಥವಾ ಯಾವ ರೀತಿ ಕೈಗಾರಿಕೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ವ್ಯಾಪಾರದಲ್ಲಿ ತೊಡಗಿಕೊಂಡವರಿಗೆ ಅವರ ವ್ಯಾಪಾರ ಇಮ್ಮಡಿ ಆಗುತ್ತೆ, ಲಾಭ ದುಪ್ಪಟ್ಟಾಗುತ್ತೆ. ಅದೇ ರೀತಿ ನಿಮ್ಗೆ ಯಾವುದಾದ್ರು ಹಿಂದಿನ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿದ ಭೂಮಿನೋ ಅಥವಾ ಒಡೆಯ ವಸ್ತುವೋ ಅವಾಗ ಸಹ ಹಾಗೆ ಮೌಲ್ಯವರ್ಧನೆಯಾಗಿ ನಿಮಗೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಜರುಗುತ್ತೆ. ಮನಸ್ಸಲ್ಲಿ ಅಂದುಕೊಂಡಂಥ ಘಟನೆಗಳು ಕ್ಷಿಪ್ರವಾಗಿ ಆಗ್ತವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಮನೆಯಲ್ಲಿಯೂ ನಿಮಗೆ ಸುಖ ಶಾಂತಿ ನೆಮ್ಮದಿ, ದಂಪತಿಗಳ ಬಾಂಧವ್ಯ ಚೆನ್ನಾಗಿರುವಂಥದ್ದು, ಪ್ರೇಮ ಪ್ರಕರಣದ ಒಂದು ವಿಶೇಷವಾಗಿರುವಂಥವರಿಗೆ ಪ್ರೇಮಿಗಳಿಗೆ ಸಹ ಯಶಸ್ಸು ಸಿಗಲಿದೆ. ಹಾಗಾಗಿ ಈ ಅಪರೂಪಕ್ಕೆ ಬರುವಂಥ ಗುರು ಶುಕ್ರರ ಯುತಿ ಈ ಬಾರದೆ ನಿಮಗೆ ವಿಶೇಷವಾದ ಲಾಭವನ್ನು ಜಯವನ್ನು ಕೊಡುವಂಥ ಅತ್ಯುತ್ತಮ ರಾಶಿ ವೃಷಭ ರಾಶಿ ಆಗಿರುತ್ತೆ. ಅದೃಷ್ಟವು ನಿಮ್ಮ ಪರವಾಗಿ ಇರುವಂಥದ್ದು. ವಿದ್ಯಾರ್ಥಿಗಳಿಗೂ, ಯುವಕರಿಗೂ, ಸಾಧಕರಿಗೂ ಅವರವರ ಗುರಿಗಳು ಏನಿದೆ ಅವೆಲ್ಲವೂ ತಲುಪುವಂಥ ಒಂದು ಅವಕಾಶ ಗುರು ಶುಕ್ರರ ಅನುಗ್ರಹದಿಂದ. ಯಾಕಂದರೆ ಶುಭ ಗ್ರಹಗಳಲ್ಲೇ ಪ್ರಸಿದ್ಧವಾಗಿರೋದು 2 ಗ್ರಹಗಳು ಗುರು ಮತ್ತು ಶುಕ್ರರು. ಚಂದ್ರ ಬುಧರು ಸಹ ಶುಭ ಗ್ರಹಗಳ ಪಟ್ಟಿಯಲ್ಲಿ ಇರ್ತಾರೆ, ಆದರೆ ಅವುಗಳಲ್ಲಿ ಹೆಚ್ಚಿನ ಒಂದು ಪವರ್ ಅಥವಾ ಹೆಚ್ಚಿನ ಒಂದು ಶಕ್ತಿ ಇರುವಂಥದ್ದು ಆ ಗುರು ಶುಕ್ರರಿಗಾಗುತ್ತೆ. ಗುರು ಶುಕ್ರರ ಆಶೀರ್ವಾದ ಏಕಕಾಲದಲ್ಲಿ ಪಡೆಯುವಂಥ ರಾಶಿ ವೃಷಭ ರಾಶಿ ಆಗಿರುತ್ತೆ. ಹಾಗಾಗಿ ಈ ಒಂದು 25 ದಿನಗಳ ಅವಧಿ ಜುಲೈ 26ರಿಂದ ಆಗಸ್ಟ್ 20ರವರೆಗೆ ಅವಧಿಯನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗೊಳ್ಳತಕ್ಕಂಥ ದೇವತಾ ಸ್ತೋತ್ರ ಪ್ರಾರ್ಥನೆಗಳನ್ನು ಸಹ ಹೇಳ್ಬೋದಾಗಿದೆ. ಮುಂದೆ ಬರುವಂಥದ್ದು ಮಿಥುನ ರಾಶಿಗೆ ಈ ಒಂದು ಶುಕ್ರನ ಪರಿವರ್ತನೆ ನಿಮಗೆ ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ. ತುಂಬ ಅತ್ಯುತ್ತಮ ಅಲ್ಲದಿದ್ದರೂ ನಿಮಗೇನು ಅಷ್ಟೇನು ಕಷ್ಟ ನಷ್ಟಗಳೇನು ಆಗಲಿಕ್ಕಿಲ್ಲ. ಆದರೆ ನೀವು ಬರತಕ್ಕಂಥ ಹಣದಲ್ಲಿ ನಿಮಗೆ ಆದಾಯದಲ್ಲಿ ನೀವು ದುರುಪಯೋಗ ಮಾಡುವಂಥ ಬುದ್ಧಿ ಬರ್ಬೋದು. ಆದಾಯದಲ್ಲಿ ನೀವು ದುಶ್ಚಟಗಳ ಕಡೆಗೆ ಅಥವಾ ದುರ್ಬುದ್ಧಿಗಳ ಕಡೆಗೆ ಅಥವಾ ಯಾವುದೇ ರೀತಿಯ ಇನ್ನಿತರ ಪ್ರೇರಣೆಯಿಂದ ಹಣಕಾಸನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರ್ಬೋದು. ಹಾಗಾಗಿ ಹಣಕಾಸಿನ ಆದಾಯಕ್ಕೆ ಏನೂ ಕೊರತೆ ಇಲ್ಲ, ಆದರೆ ಬಂದಂಥ ಹಣವನ್ನು ಖರ್ಚು ಮಾಡುವಾಗ ಅಥವಾ ವೆಚ್ಚ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಆಕಸ್ಮಿಕ ಖರ್ಚುಗಳು ಬರ್ಬೋದು ಅಥವಾ ಇನ್ನಿತರ ಒಂದು ಪ್ರೇರಣೆಯಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥ ಪ್ರಮೇಯಗಳು ಬರ್ಬೋದು. ಯಾಕಂದರೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಶುಕ್ರನು ಬರೋದು. ಜನ್ಮದಲ್ಲೇ ಶುಕ್ರನು ಏನು ಕೆಟ್ಟದೇನು ಮಾಡೋದಿಲ್ಲ, ಆದರೆ ನಮ್ಮದೇ ಸ್ವಯಂಕೃತ ಅಪರಾಧದಿಂದ ಅಥವಾ ನಮ್ಮದೇ ಅಹಂನಿಂದ ನಾವು ಹಣವನ್ನು ಅಥವಾ ಇನ್ನಿತರ ವಸ್ತುಗಳನ್ನು ನಾವು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಮಿಥುನ ರಾಶಿಯವರಿಗೆ ಬೇಕಾಗುತ್ತೆ. ಹೆಚ್ಚೇನು ಆತಂಕಗಳನ್ನು ಭಯವನ್ನು ಪಡಬೇಕಾಗಿಲ್ಲ. ಸೂಕ್ತವಾದ ಹಣಕಾಸಿನ ಮುನ್ನೆಚ್ಚರಿಕೆ, ಕೊಳ್ಳುವಾಗ ಸ್ವಲ್ಪ ಮುನ್ನೆಚ್ಚರಿಕೆ, ಯಾವುದೇ ರೀತಿಯ ದಾಖಲೆ ಪತ್ರ ಅಥವಾ ಸಿದ್ಧನ ಸಹಿ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ, ಅಥವಾ ಭೂಮಿ ಮನೆ ಅಥವಾ ಚಿನ್ನಾಭರಣ ಇತ್ಯಾದಿಗಳನ್ನು ಮಾರಾಟ ಮಾಡೋದಾಗಲಿ ಕೊಳ್ಳುವಾಗಲಿ ಸ್ವಲ್ಪ ಅದರ ಒಂದು ಪರಿಶೀಲನೆಯನ್ನು ಖಂಡಿತ ನೀವು ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವು ತಪ್ಪಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಈ ಒಂದು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ಮುಂದೆ ಕಟಕ ರಾಶಿಗೆ ಈ ವಿಚಾರ ಗಮನಿಸ್ತಾರೆ. ನಿಮ್ಮ ರಾಶಿಯಿಂದ ದ್ವಾದಶ ಅಥವಾ 12ನೇ ಸ್ಥಾನದಲ್ಲಿ ಆಗುವಂಥ ಈ ಶುಕ್ರನ ಪರಿವರ್ತನೆ ನಿಮಗೆ ತುಂಬ ಒಳ್ಳೆಯದೂ ಇಲ್ಲ ಕೆಟ್ಟದಿಲ್ಲ, ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಜೊತೆಗೆ ಕೆಲವೊಂದು ನೀವು ಹಣಕಾಸಿಗೆ ಆದಾಯ ಬಂದಂಥ ಆದಾಯವನ್ನು ದುರುಪಯೋಗ ಮಾಡೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ದುಂದು ವೆಚ್ಚ ಮಾಡೋದಾಗಲಿ ಅಥವಾ ಈ ಶೋಕಿಗಾಗಿ ಖರ್ಚು ಮಾಡುವಂಥದ್ದು, ಲಕ್ಸುರಿಗಾಗಿ ಖರ್ಚು ಮಾಡುವಂಥದ್ದು ಅಥವಾ ನಿಮ್ಮ ಮಿತಿ ಮೀರಿ ಯಾವುದೇ ರೀತಿಯ ವಸ್ತು ಇತ್ಯಾದಿಗಳನ್ನು ಕೊಳ್ಳುವಂಥದ್ದು ಅಥವಾ ಸಾಲ ಮಾಡಿ ಶೋಕಿ ಮಾಡುವಂಥದ್ದು ಇತ್ಯಾದಿ ನಿಮಗೆ ಈಗ ಟೆಂಡೆನ್ಸಿ ಬರುತ್ತೆ. ಹಾಗಾಗಿ ಅವೆಲ್ಲವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಜೊತೆಗೆ ನಿಮಗೆ ಅವಶ್ಯಕತೆ ಇಲ್ಲದ ಅನಾವಶ್ಯಕವಾದ ವಸ್ತುಗಳನ್ನು ನೀವು ಅಕ್ಯುಮುಲೇಟ್ ಅಂದರೆ ಅಥವಾ ಸಂಗ್ರಹಣೆ ಮಾಡುವಂಥ ಬುದ್ಧಿ ಸಹ ಬರ್ಬೋದು. ಯಾಕಂದರೆ ಅಲ್ಲಿ ಯಾವುದೇ ಒಂದು ಆಫರ್ ಇದೆ, ಯಾವುದೇ ಒಂದು ಸೇಲ್ ಇದೆ ಅಂತೇಳಿ
ಅದನ್ನು ಒಟ್ಟಾರೆಯಾಗಿ ಕೊಳ್ಳುವಂಥದ್ದು, ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದೆ ಅದು ನಿಮಗೆ ಅವಶ್ಯಕತೆ ಅಂತ ಇರೋದಿಲ್ಲ. ಹಾಗೆ ಅಂಥದ್ದೆಲ್ಲ ಸ್ವಲ್ಪ ದುಂದು ವೆಚ್ಚ, ದುರುಪಯೋಗ ಅಥವಾ ಇನ್ನಿತರನ್ನು ಮೆಚ್ಚಿಸಲಿಕ್ಕೆ ಅಥವಾ ಇನ್ನಿತರ ಜೊತೆಗೆ ಸ್ಪರ್ಧೆಗೆ ಜಿದ್ದಿಗೆ ಬೆದ್ದಿನೂ ಖರೀದಿ ಮಾಡೋದು ಅಂಥದ್ದೆಲ್ಲ ಬುದ್ಧಿ ಬರ್ಬೋದು. ಹಾಗೆ ಕಟಕ ರಾಶಿಯವರಿಗೆ ಬಂದಂಥ ಹಣವನ್ನು ನೀವು ಅಲ್ಲಿ ದುರುಪಯೋಗ ಮಾಡೋದಾಗಲಿ ದುಂದು ವೆಚ್ಚ ಮಾಡೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಹೊರತು ನಿಮಗೆ ಹೆಚ್ಚೇನು ಕೆಡುಕುಗಳೇನಿಲ್ಲ, ಆದರೆ ನೀವು ಖರ್ಚು ವೆಚ್ಚಗಳ ಬಗ್ಗೆ ನಿಗಾವನ್ನು ವಹಿಸಬೇಕು. ಕಟಕ ರಾಶಿಯವರು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಹೇಳ್ಬೋದು. ಇನ್ನು ಸಿಂಹರಾಶಿಗೆ ಈ ಬಾರಿ ಅತ್ಯುತ್ತಮ ಫಲ. ಅಲ್ಲಿ ಏಕೈಕ ಕಾಲದಲ್ಲಿ ಲಾಭದಲ್ಲಿ ಬರುವಂಥ ಗುರು ಶುಕ್ರರು ಅಂದರೆ ಒಂದೇ ಕಾಲದಲ್ಲಿ ಗುರು ಮತ್ತು ಶುಕ್ರರು ಲಾಭದಲ್ಲಿ ಬರುವಂಥ ಅತ್ಯಪೂರ್ವವಾದ ಅವಕಾಶ 12 ವರ್ಷಗಳ ಬಳಿಕ ನಿಮಗೆ ಬಂದಿದೆ. ಹಾಗಾಗಿ ಸಿಂಹರಾಶಿಯವರು ಈ ಒಂದು ಶುಕ್ರನ ಅನುಗ್ರಹವನ್ನು ಸದುಪಯೋಗ ಪಡಿಸಿಕೊಳ್ಳಿ. ವಿಶೇಷವಾದ ಲಾಭ ಇದೆ, ಆಕಸ್ಮಿಕ ಲಾಭ ಇದೆ, ದೀರ್ಘಕಾಲದಿಂದ ಪಟ್ಟ ಪ್ರಯತ್ನಗಳಿಗೆ ಸಫಲತೆ ಇದೆ. ಅದು ದೀರ್ಘಕಾಲದಿಂದ ಆಗದೇ ಇದ್ದ ಹಣಕಾಸಿನ ಒಂದು ವ್ಯಾಜ್ಯಗಳು ಅಥವಾ ವಿವಾದಗಳು ಈಗ ಇತ್ಯರ್ಥ ಆಗುವಂಥದ್ದು. ನಿಮಗೆ ಭೂಮಿ ಮೂಲಕನೋ ಅಥವಾ ಕೃಷಿ ಮೂಲಕನೋ ಅಥವಾ ಕೌಟುಂಬಿಕ ಮೂಲಗಳಿಂದ ಬರಬೇಕಾದ ಕೆಲವು ಹಣ ಮೊತ್ತಗಳು ಬರ್ಬೋದು. ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದಾಗಿದೆ. ಜೊತೆಗೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹೆಚ್ಚಿನ ಮುನ್ನಡೆ ಬರ್ಬೋದು. ಯುವಕರಿಗೆ, ವಿದ್ಯಾರ್ಥಿಗಳು ಸಹ ಉತ್ತಮ ಫಲ ಇದೆ. ಜಾಬಲ್ಲಿರುವವರಿಗೆ ಜಾಬಲ್ಲಿ ಪ್ರಮೋಷನ್, ಬಡ್ತಿ ಇತ್ಯಾದಿಗಳು ಸಿಗ್ಬೋದು. ಆಕಸ್ಮಿಕವಾದ ಕೊಡುಗೆಗಳು ಮತ್ತು ಪ್ರೈಸು, ಬಹುಮಾನ, ಬೋನಸ್ ಇತ್ಯಾದಿಗಳು ಸಿಗ್ಬೋದು. ಈ ರೀತಿ ಸಿಂಹರಾಶಿಯ ಎಲ್ಲ ವರ್ಗದವರಿಗೆ ಶುಕ್ರನಿಂದ ಅತ್ಯುತ್ತಮ ಫಲ ಇದೆ. ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ, ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ, ಕೌಟುಂಬಿಕ ಜೀವನದಲ್ಲಿ ಯಶಸ್ಸು ಸಿಗಲಿದೆ. ಪ್ರೇಮದಲ್ಲಿರುವಂಥ ಪ್ರೇಮಿಗಳಿಗೂ ಯಶಸ್ಸು ಸಿಗುವಂಥ ಒಂದು ಕಾಲ. ಹಾಗಾಗಿ ಶುಕ್ರನ ಒಂದು ವಿಶೇಷವಾದ ಅಪರೂಪದ ಅವಕಾಶ ನಿಮಗೆ ಲಾಭದಲ್ಲಿ ಈಗ ಬರ್ತಾಯಿದೆ. ಬಂದಂಥ ಅವಧಿ 20 ದಿನಗಳು ಅಂತ ಅನಿಸಿರ್ಬೋದು, ಕಡಿಮೆ ಆದರೂ ಆ 25 ದಿನಗಳ ಅವಧಿ ನಿಮಗೆ ಹಲವಾರು ನಿಮ್ಮ ಜೀವಮಾನದ ಕನಸುಗಳನ್ನು ಈಡೇರಿಸಲಿಕ್ಕೆ ಸಹಾಯ ಆಗುವಂಥ ಘಟನೆಗಳು ಈ ಒಂದು ದಿನಗಳಲ್ಲಿ ಜರುಗಬಹುದಾಗಿದೆ. ಹಾಗಾಗಿ ಎಲ್ಲ ಸಿಂಹರಾಶಿಯವರು ಗುರು ಶುಕ್ರರ ಅನುಗ್ರಹ ಇರುವಂಥ ಅಪರೂಪದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಿಸಿದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಕನ್ಯಾ ರಾಶಿ, ಆಗಲೇ ಹೇಳಿದ್ದೇನೆ, ಇಲ್ಲಿ ಶುಕ್ರನಿಂದ ಒಂದು 3 ರಾಶಿಗಳಿಗೆ ಸ್ವಲ್ಪ ಮಿಶ್ರ ಅಥವಾ ಸಂಕಷ್ಟ ಫಲ ಬರ್ಬೋದು. ಅಂದರೆ ಶುಕ್ರನು ಒಂದು ಗೋಚಾರ ಕಾಲದಲ್ಲಿ 3 ರಾಶಿಗಳಿಗೆ ಸ್ವಲ್ಪ ವಿಪರೀತ ಫಲವನ್ನು ಕೊಡ್ತಾನೆ, ಅದು ವಿರುದ್ಧವಾದ ಫಲವನ್ನು ಕೊಡ್ತಾನೆ. ಅಂಥ ವಿರುದ್ಧ ಫಲ ಪಡೆಯುವಂಥ ಒಂದು ರಾಶಿ ಕನ್ಯಾ ರಾಶಿ ಆಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಜಾಸ್ತಿ ಬರ್ಬೋದು. ನಿಮ್ಮ ರಾಶಿಯಿಂದ 10ನೇ ಸ್ಥಾನ, ದಶಮ ಸ್ಥಾನ, ಕರ್ಮಸ್ಥಾನ ಅಂತ ಹೇಳ್ತಾರೆ. ಕರ್ಮಸ್ಥಾನದಲ್ಲಿ ಶುಕ್ರನು ವಿಪರೀತ ಅಂದರೆ ವಿರುದ್ಧ ಫಲವನ್ನು ಕೊಡುವ ಕಾರಣ ಅಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ವಾದ ವಿವಾದ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಿರಿಯರ ಜೊತೆ ಕಿರಿಯರ ಜೊತೆ ಕಲಹ, ದಂಪತಿಗಳ ಜೊತೆ ಕಲಹ ಬರ್ಬೋದು. ಜೊತೆಗೆ ಕೆಲವರಿಗೆ ಸರ್ಕಾರದಿಂದ ಏನಾದರೂ ನೋಟಿಸ್ಗಳು ಬರುವಂಥದ್ದು ಅಥವಾ ಸರ್ಕಾರಕ್ಕೆ ಏನೋ ದಂಡ ಪೆನಾಲ್ಟಿ ಕಟ್ಟುವಂಥ ಅವಕಾಶಗಳು ಬರುವಂಥದ್ದು ಅಥವಾ ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿಗೆ ವಿಪರೀತವಾದ ವಿಳಂಬ, ವಿಘ್ನಗಳು ಆಗ್ಬೋದು. ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಕಲಹಗಳು ಜರುಗುವಂಥದ್ದು, ಮನೆಯಲ್ಲಿಯೂ ಕಲಹ, ವೃತ್ತಿ ಜಾಗದಲ್ಲೂ ಕಲಹ, ವಿರುದ್ಧ ಲಿಂಗದವರ ಜೊತೆಗೆ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಮುಂತಾದವುಗಳ ಜರಬಹುದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಅಸಿಡಿಟಿ ಮುಂತಾದ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಮನಸ್ಸಲ್ಲಿ ಚಿಂತೆ, ಭಯ ಎಲ್ಲ ಬರ್ಬೋದು. ಹಾಗಾಗಿ ಇಲ್ಲಿ ವಿರುದ್ಧ ಫಲ ಪಡೆಯುವಂಥ ಕನ್ಯಾ ರಾಶಿ ಆಗಿರುತ್ತೆ. ಹಾಗೆ ನೀವು ಸ್ವಲ್ಪ ಹಣಕಾಸು, ಮನಸ್ಥಿತಿ, ಆರೋಗ್ಯ, ಮಾತು ಎಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಈ 25 ದಿನಗಳು ವಹಿಸಬೇಕಾಗುತ್ತೆ. ಶುಕ್ರನ ಈ ಚಲನೆಯು ನಿಮಗೆ ಅಷ್ಟೇನು ಪೂರಕವಾಗಿ ಇರುವುದಿಲ್ಲ. ಕೆಲವೊಂದು ವಿರುದ್ಧವಾದ ಪರಿಣಾಮಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಕೊನೆಗೆ ಹೇಳ್ತಕ್ಕಂಥ ಶುಕ್ರನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು, ಪರಿಹಾರಾದಿಗಳನ್ನು ಅನುಸರಿಸಬಹುದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿಗೆ ನಿಮ್ಮ ರಾಶಿಯಿಂದ ಭಾಗ್ಯಸ್ಥಾನ ಅಥವಾ 9 ನವಮದ ಸ್ಥಾನದಾನಾಗಿರುತ್ತೆ. ಉತ್ತಮವಾದ ಫಲವನ್ನು ನೀವು ಭಾಗ್ಯಸ್ಥಾನದಲ್ಲಿ ಶುಕ್ರನಿಂದ ನಿರೀಕ್ಷೆ ಮಾಡ್ಬೋದು. ಅಪರೂಪದ ಅವಕಾಶ, ಗುರು ಶುಕ್ರರು ಏಕಕಾಲದಲ್ಲಿ ನಿಮಗೆ ಉತ್ತಮ ಫಲ ಕೊಡ್ತಾನೆ. ಆಗಲೇ ಗುರುಬಲ ನಿಮಗೆ ಇದೆ. ಯಾವ ರೀತಿ ವೃಷಭ ಸಿಂಹಕ್ಕೆ ಗುರುಬಲ ಇರುತ್ತೋ ತುಲಾರಾಶಿಗೂ ಇದೇ ಕಾಲದಲ್ಲಿ ಗುರುಬಲ ಇರುವ ಕಾರಣ, ಇದೇ ಕಾಲದಲ್ಲಿ ಶುಕ್ರನು ಸಹ ನಿಮಗೆ ಬೆಂಬಲವಾಗಿ ಬಂದಿರೋ ಕಾರಣ ಅನೇಕ ರೀತಿಯ ಅದ್ಭುತವಾದ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸಿದ್ಧಿ ಇದೆ. ಕೆಲವೊಬ್ಬರಿಗೆ ಆಕಸ್ಮಿಕವಾದ ಧನ ಲಾಭ ಬರ್ಬೋದು. ಪ್ರೈಸು, ಬಹುಮಾನ, ಕೊಡುಗೆಗಳು ಬರ್ಬೋದು. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ದಂಪತಿಗಳಲ್ಲಿ ಬಾಂಧವ್ಯ ಉತ್ತಮ. ಕೆಲವರಿಗೆ ಶುಭ ಕಾರ್ಯಗಳು ನಿಗದಿ ಆಗ್ಬೋದು. ಮದುವೆ ನಿರೀಕ್ಷೆ ಮಾಡೋರಿಗೆ ಮದುವೆ ಫಿಕ್ಸ್ ಆಗುವಂಥದ್ದು ಅಥವಾ ಕೆಲವರಿಗೆ ಉದ್ಯೋಗ ನಿರೀಕ್ಷೆಯವರಿಗೆ ಉತ್ತಮವಾದ ಉದ್ಯೋಗ ಸಿಗುವಂಥದ್ದು ಅಥವಾ ಈಗಾಗಲೇ ಉದ್ಯೋಗದವರಿಗೆ ಅದಕ್ಕಿಂತಲೂ ಉತ್ತಮವಾದ ಅವಕಾಶಗಳು ಸಿಗುವಂಥದ್ದು. ಬಡ್ತಿ, ಪ್ರಮೋಷನ್ಗೆ ವೆಯ್ಟ್ ಮಾಡೋದು ಅಂಥದ್ದೆಲ್ಲ ಸಿಗುವಂಥದ್ದು. ಇನ್ನು ದಾಂಪತ್ಯದ ಜೀವನ ಭಾಳ ಚೆನ್ನಾಗಿರುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ಭಾಳ ಉತ್ತಮವಾಗಿರುತ್ತೆ. ಅನೇಕ ರೀತಿಯ ಭೋಗ ಸಾಮಗ್ರಿ, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ. ಇನ್ನು ಕೆಲವರಿಗೆ ವಿದೇಶ ಅಥವಾ ಇನ್ನಿತರ ಯಾವುದೇ ಪ್ರವಾಸ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ಬೋದು. ಈ ರೀತಿ ಅನೇಕ ರೀತಿಯ ಉತ್ತಮ ಪ್ರಯೋಜನಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು. ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ, ಉದ್ಯಮ ಎಲ್ಲವೂ ಪ್ರಗತಿಶೀಲವಾದ ಒಂದು ಚಿಂತನೆಯಲ್ಲಿ ಇರುವಂಥದ್ದು ಈ ಒಂದು ಆಶೀರ್ವಾದದಿಂದ. ಶುಕ್ರನು ನಿಮ್ಮ ರಾಶಿಯಾಧಿಪತಿಯಾಗಿದ್ದಾನೆ. ಯಾವ ರೀತಿ ವೃಷಭ ರಾಶಿಗೆ ರಾಶಿಯಾಧಿಪತಿ ಶುಕ್ರನು ಅನುಗ್ರಹ ಕೊಡ್ತಾನೋ ಅದೇ ರೀತಿಯ ಅನುಗ್ರಹ ತುಲಾರಾಶಿಯವರಿಗೆ ಈ ಬಾರಿ ಅತ್ಯಪೂರ್ವದಲ್ಲಿ ಬರಲಿದೆ. ಭಾಗ್ಯೋದಯ ಆಗಲಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಜಯ ನಿಮ್ಮದೇ ಆಗಲಿದೆ. ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳವರು ಕೊನೆಗಳ ತಂದು ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು.
ಮುಂದೆ ವೃಶ್ಚಿಕ ರಾಶಿಗೂ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅಷ್ಟಮದ ಚಲನೆಯಲ್ಲಿ ಶುಕ್ರನು ಯಾವುದೇ ರೀತಿಯ ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಅಷ್ಟಮದಲ್ಲಿ ಬೇರೆ ಗ್ರಹಗಳು ಕೆಡುಕನ್ನು ಉಂಟು ಮಾಡಿದರೂ ಶುಕ್ರನು ಮತ್ತು ಬುಧನು ಉತ್ತಮ ಫಲವನ್ನು ಕೊಡುವಂತಹ ಗ್ರಹಗಳಾಗಿವೆ. ಹಾಗಾಗಿ ಅನೇಕ ರೀತಿಯ ಲಾಭ ಆದಾಯ ನಿಮಗೆ ಆಗ್ಬೋದು. ಹಣಕಾಸಿನ ಸಮೃದ್ಧಿ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಅಭಿವೃದ್ಧಿ ಇದೆ. ನಿರೀಕ್ಷಿತ ಅನಿರೀಕ್ಷಿತ ಧನಲಾಭ ಆಗ್ಬೋದು. ಯಂತ್ರ ವಾಹನ ಉಪಕರಣ ಕೊಳ್ಳುವಂಥ ಅವಕಾಶ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಉದ್ಯೋಗದಲ್ಲಿ ಸಹ ನಿಮಗೆ ಉತ್ತಮವಾದ ಒಂದು ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು. ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳನ್ನು ವೃಶ್ಚಿಕ ರಾಶಿಯವರು ಸಹ ಶುಕ್ರನಿಂದ ನಿರೀಕ್ಷೆ ಮಾಡ್ಬೋದು. ಈ ಒಂದು 25 ದಿನಗಳ ಅವಧಿಯಲ್ಲಿ ಅನೇಕ ಉತ್ತಮ ಫಲಗಳನ್ನು ನೀವು ಖಂಡಿತ ಪಡೆಯುವಂಥ ಸಾಧ್ಯತೆ ವೃಶ್ಚಿಕ ರಾಶಿಯಲ್ಲಿರುತ್ತೆ. ಅಪರೂಪಕ್ಕೆ ಬರುವಂಥ ಈ ಯೋಗವನ್ನು ವೃಶ್ಚಿಕ ರಾಶಿಯವರು ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಈ ಕಾಲದಲ್ಲಿ ಇತರ ಗ್ರಹಗಳ ಬೆಂಬಲ ಸ್ವಲ್ಪ ವಿರುದ್ಧವಾಗಿದೆ. ಉದಾಹರಣೆ, ಗುರು ನಿಮಗೆ ಪೂರಕವಾಗಿಲ್ಲ, ಶನಿ ಮಹಾರಾಜರು ಪೂರಕವಾಗಿಲ್ಲ, ರಾಹು ಪೂರಕವಾಗಿಲ್ಲ. ಅಂತಹ ಕಾಲದಲ್ಲಿ ಈ ಅಪರೂಪಕ್ಕೆ ಬಂದಂಥ ಉತ್ತಮವಾದ ಶುಕ್ರನ ಅನುಭವ ಬಂದಿದೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳದಿಂದ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ಧನುಸು ರಾಶಿಗೆ ಈ ಒಂದು ಶುಕ್ರನ ಚಲನೆ ಅಷ್ಟೊಂದು ಆಶಾದಾಯಕವಾಗಿರುವುದಿಲ್ಲ. ನಿಮಗೆ ಗುರುಬಲ ಇದ್ದಿರುತ್ತೆ, ಗುರುವಿನಿಂದ ಸಿಗಬೇಕಾದಂಥ ಉತ್ತಮ ಫಲಗಳು ಸಿಗ್ಬೋದು. ಆದರೆ ಈ ಶುಕ್ರನ ಪರಿವರ್ತನೆ ನಿಮಗೆ ವಿರುದ್ಧವಾದ ಫಲಿತಾಂಶ ಕೊಡ್ಬೋದು. ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ. ಶುಕ್ರನು 6, 7 ಮತ್ತು 10ರ ಮನೆಯಲ್ಲಿ ಉತ್ತಮ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ನಿಮಗೆ ಉತ್ತಮ ಫಲ ಶುಕ್ರನಿಂದ ಖಂಡಿತ ಸಿಗುವಂಥ ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಏನಾಗ್ಬೋದು ಅಂದರೆ ಕಲಹದ ಸಾಧ್ಯತೆ ಬರುತ್ತೆ. ಸಪ್ತಮದಲ್ಲಿರುವ ಕಾರಣ ಕಲಹ, ವಿಶೇಷವಾಗಿ ದಂಪತಿಗಳ ಮಧ್ಯೆ ಕಲಹ, ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದು, ಪ್ರೇಮಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಮನೆಯಲ್ಲಿ ನಾನಾ ರೀತಿಯ ಒಂದು ಅಹಿತಕರವಾದ ಘಟನೆ, ವೃತ್ತಿ ಜಾಗದಲ್ಲೂ ಅಹಿತಕರ ಘಟನೆ, ವಿರುದ್ಧ ಲಿಂಗದವರ ಜೊತೆಗೆ ಏನಾದರೂ ಕಿರಿಕಿಗಳು, ವಿವಾದಗಳು ಆಗ್ಬೋದು. ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ವಿವಾದಗಳಾಗುವಂಥದ್ದು, ವೃತ್ತಿ ಅಥವಾ ಶಿಕ್ಷಣದ ಸ್ಥಳದಲ್ಲಿ ಸಹ ಹಾಗೆ ಅಂಥ ರೀತಿಯ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ವಿರುದ್ಧ ಲಿಂಗದವರ ಮೂಲಕ ಜರ್ಬೋದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಮನಸ್ಸಿಗೆ ಅಶಾಂತಿ ಉಂಟು ಮಾಡುವಂಥ ಘಟನೆಗಳು ಜರ್ಬೋದು. ಅದೇ ರೀತಿ ನಿಮ್ಮ ಒಂದು ಕಿರಿಯ ವ್ಯಕ್ತಿಗಳು, ನಿಮ್ಮಿಂದ ಯಾರು ಕಿರಿಯರು ಇರ್ತಾರೆ ಅವರ ಜೊತೆಗೆ ಸಹ ಮಾತಿನ ಚಕಮಕಿ ವಾಗ್ವಾದಗಳು ಆಗ್ಬೋದು. ಹಣಕಾಸಿನ ಖರ್ಚುಗಳು ಜಾಸ್ತಿ ಬರ್ಬೋದು ಅಥವಾ ಅನಿರೀಕ್ಷಿತ ನಷ್ಟಗಳೇ ಆಗ್ಬೋದು. ಅನಿರೀಕ್ಷಿತ ಲಾಭ ಅಲ್ಲ, ಅನಿರೀಕ್ಷಿತ ನಷ್ಟಗಳು ಆಗ್ಬೋದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳ ಮನಸ್ಸಿಗೆ ತುಂಬ ಬೇಜಾರು ಚಿಂತೆ ಆಗುವಂಥದ್ದು, ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರು ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಧನುರಾಶಿಯವರಿಗೆ ಈ ಕಾಲದಲ್ಲಿ ಗುರುಬಲದ ಒಂದು ಅನುಕೂಲತೆ ಇದ್ದರೂ ಸಹ ಶುಕ್ರನಿಂದ ಸ್ವಲ್ಪ ಏರುಪೇರು ಅಥವಾ ವಿಪರೀತವಾದ ಘಟನೆಗಳು ಆಗ್ಬೋದು. ಹಾಗಾಗಿ ನೀವು ಸ್ವಲ್ಪ ತನುಬನ ಧನದ ಒಂದು ಎಚ್ಚರಿಕೆಯನ್ನು ಕಾಪಾಡಿಕೊಳ್ಳಬೇಕು. ಮಾತು ನಡವಳಿಕೆ ಎಚ್ಚರಿಕೆ ವಹಿಸಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅಥವಾ ಪರಿಹಾರ ವಿಧಿಗಳನ್ನು ಅನುಸರಿಸಬೇಕಾಗುತ್ತೆ ಧನುರಾಶಿಯವರು. ಮುಂದೆ ಮಕರ ರಾಶಿಗೆ ಈ ನಿಮ್ಮ ರಾಶಿಯಿಂದ 6 ಅಥವಾ ಷಷ್ಠದಲ್ಲಿ ಆಗುವಂಥ ಪರಿವರ್ತನೆ, ಇದನ್ನು ನಿಮಗೆ ವಿಪರೀತವಾದ ಅಥವಾ ವಿರುದ್ಧವಾದ ಫಲವನ್ನು ಕೊಡಬಹುದಾಗಿದೆ. ಆಗಲೇ ಹೇಳಿದಂತೆ 3 ಸ್ಥಾನಗಳಲ್ಲಿ 6, 7 ಮತ್ತು 10ರ ಸ್ಥಾನಗಳು ಶುಕ್ರನಿಗೆ ವಿರುದ್ಧವಾದ ಸ್ಥಾನಗಳಾಗಿರ್ತವೆ. ಹಾಗಾಗಿ ಇಲ್ಲಿ ಮಕರ ರಾಶಿಯವರಿಗೆ ಉತ್ತಮ ಫಲಗಳ ನಿರೀಕ್ಷೆ ಕಡಿಮೆ ಇರುತ್ತೆ. ವಿರುದ್ಧವಾದ ಪರಿಣಾಮ ಆಗ್ಬೋದು, ಶತ್ರು ಪೀಡೆ ಹೆಚ್ಚಳ ಆಗ್ಬೋದು, ಕಲಹವಾಗುವುದು ಹೆಚ್ಚಳ ಆಗ್ಬೋದು, ಅಥವಾ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಇದ್ದಕ್ಕಿದ್ದಂತೆ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು, ಅಥವಾ ಮಿತ್ರರೇ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು, ಅನೇಕ ರೀತಿಯ ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು. ಕೆಲವರಿಗೆ ಸಾಲ ಪಡೆಯುವಂಥ ಪ್ರಮೇಯ ಅಥವಾ ಮಾಡಿದಂಥ ಸಾಲವನ್ನು ತೀರಿಸಲಿಕ್ಕೆ ಕಷ್ಟ ಆಗುವಂಥ ಪ್ರಮೇಯ, ಸಾಲಗಾರರ ಕಿರುಕುಳಗಳು ಹೆಚ್ಚಳಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಮನೆಯಲ್ಲೂ ಆಗುತ್ತೆ, ವೃತ್ತಿ ಜಾಗದಲ್ಲೂ ಆಗ್ಬೋದು. ಜೊತೆಗೆ ಇಷ್ಟರ ಜೊತೆಗೆ ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಏನಾದರೂ ವಿವಾದಗಳು ಹೆಚ್ಚಳಾಗ್ಬೋದು. ಹಣಕಾಸಿಗೆ ಸಂಬಂಧಪಟ್ಟು ಭಿನ್ನಾಭಿಪ್ರಾಯಗಳು ನಿಮ್ಮ ಮಿತ್ರರಲ್ಲಿ ಬಂಧುಗಳಲ್ಲಿ ಬರ್ಬೋದು. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳ ಆಗುತ್ತೆ. ಜೊತೆಗೆ ಅಕಾಲದಲ್ಲಿ ಖರ್ಚುಗಳು ಬರೋದು, ಅಂದರೆ ಯಾವುದೇ ರೀತಿಯ ನಿರೀಕ್ಷಿತವಲ್ಲ ಅನಿರೀಕ್ಷಿತವಾದ ಖರ್ಚುಗಳೇ ಜಾಸ್ತಿ ಆಗ್ಬೋದು. ಈ ರೀತಿ ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ಎದುರಿಸುವಂಥ ಪರಿಸ್ಥಿತಿ ಮಕರ ರಾಶಿಯಾಗಿ ಬರ್ಬೋದಾಗಿದೆ. ಯಾವುದೇ ರೀತಿಯ ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ದೊಡ್ಡ ಮೊತ್ತದ ಸಾಲ ಪಡೆಯೋದಾಗಲಿ ಮಾಡಬೇಡಿ. ಜೊತೆಗೆ ಯಾರು ಮಿತ್ರರು ಯಾರು ಹಿತಶತ್ರುಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಿತಶತ್ರುಗಳ ಕಾಟ ಸ್ವಲ್ಪ ಹೆಚ್ಚಳ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ಶುಕ್ರನ ಪರಿವರ್ತನೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ತನುಮನ ಧನದ ವಿಚಾರದಲ್ಲಿ ಬೇಕು. ಯಾವುದೇ ರೀತಿಯ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಸ್ವಲ್ಪ ಈಗ ನೀವು ಅದನ್ನು ತಡೆ ಹಿಡಿಯುವುದು ಅಂಥದ್ದು ಒಳ್ಳೆಯದು. ಕೊನೆಗೆ ಹೇಳತಕ್ಕಂಥ ಶುಕ್ರನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಖಂಡಿತವಾಗಿಯೂ ಈ ಮಕರ ರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ಕುಂಭರಾಶಿಗೆ ಈ ಒಂದು ಪರಿವರ್ತನೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಅಥವಾ 5ನೇ ಮನೆಯಲ್ಲಿ ಆಗುವಂಥ ಘಟನೆಯಿಂದ ನಿಮಗೆ ಲಾಭ ವೃದ್ಧಿ ಧನಸಿದ್ಧಿ ಎಲ್ಲ ಇದೆ. ಮಿತ್ರರು ಬಂಧುಗಳ ಜೊತೆ ಉತ್ತಮ ಬಾಂಧವ್ಯ ಮೂಡುತ್ತೆ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳಲ್ಲಿ ಪ್ರಯತ್ನದಲ್ಲಿ ಯಶಸ್ಸು ನಿಮ್ಮದಾಗಲಿದೆ. ಉದ್ಯಮದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಲಕ್ಷಣ ಇದೆ. ವಿದ್ಯಾರ್ಥಿ ಯುವಕ ಸಾಧಕರಿಗೆ ಸಹ ಅವರ ಒಂದು ಸಾಧನೆಗೆ ಉತ್ತಮವಾದ ಒಂದು ಸ್ಪಂದನೆಗಳು ಸಿಗ್ತವೆ. ಜೊತೆಗೆ ಇಷ್ಟ ಮಿತ್ರರಿಂದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಸಿಗುವಂಥ ಯೋಗ ಇದೆ. ಸಂತತಿಯನ್ನು ಅಪೇಕ್ಷೆಯವರಿಗೆ ಸಂತಾನದ ಒಂದು ಅವಕಾಶ ಸಹ ಬರ್ಬೋದು. ಶುಭ ಸಮಾಚಾರಗಳು ಸಹ ನಿಮ್ಮ ಒಂದು ಕಿವಿಗೆ ಬೀಳುವಂಥದ್ದು, ನಾನಾ ಮೂಲಗಳಿಂದ ನಿಮಗೆ ಲಾಭ ಸಿಗುವಂಥ ಅವಕಾಶ ಈಗ ಖಂಡಿತ ಬರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಪರ್ವದಲ್ಲಿ ಇದ್ದರೂ ಸಹ ಶುಕ್ರನು ಈಗ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ.
ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಬರ್ಬೋದು. ಆಕಸ್ಮಿಕ ಧನ ಲಾಭಗಳು ಸಹ ಬರುವಂಥ ಯೋಜನೆಗಳು ಖಂಡಿತ ಕುಂಭರಾಶಿಯವರ ಒಂದು ವೃತ್ತಿಯಲ್ಲಿ ಜೀವನದಲ್ಲಿ ಬರ್ಬೋದು. ಇನ್ನು ನಿಮ್ಮ ಒಂದು ಬಹಳ ಕಾಲದ ದೀರ್ಘಕಾಲದ ಕನಸು ಯಾವುದೋ ಅಥವಾ ಗುರಿ ಈ ಒಂದು ಅವಧಿಯಲ್ಲಿ ಈಡೇರುವಂಥ ಒಂದು ಅವಕಾಶ ಶುಕ್ರನು ಮಾಡಿಕೊಡ್ತಾನೆ. ಹಾಗಾಗಿ ಎಲ್ಲ ಕುಂಭರಾಶಿಯವರು ಶುಕ್ರನ ಅನುಗ್ರಹದಿಂದ ಈ ಶುಭ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ದೇವತಾ ಶ್ಲೋಕ ಪ್ರಾರ್ಥನೆಯನ್ನು ಅನುಸರಿಸಬಹುದು ಕುಂಭದವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ 4ರ ಸ್ಥಾನ ಕೇಂದ್ರದಲ್ಲಿ ಇರುವಂಥದ್ದು. ಹಾಗೆ 4ರಿಂದ ನಿಮಗೆ ಶುಕ್ರನು ಅನೇಕ ರೀತಿಯ ಲಾಭವನ್ನು ಆದಾಯವನ್ನು ಕೊಡ್ತಾನೆ. ಅನೇಕ ರೀತಿಯ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಗಳು ಆಗ್ಬೋದು, ಆಕಸ್ಮಿಕ ಧನಲಾಭ ಆಗುವಂಥದ್ದು, ಜೊತೆಗೆ ಯಾವುದಾದ್ರೂ ಶುಭ ಘಟನೆಗಳಲ್ಲಿ ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಉನ್ನತ ವ್ಯಕ್ತಿಗಳ ಭೇಟಿಯಾಗುವಂಥ ಅವಕಾಶ, ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರಿಂದ ಪರಸ್ಪರವಾದ ಪ್ರಯೋಜನ ಅಥವಾ ಲಾಭದಾಯಕವಾದ ಘಟನೆಗಳು ಜರುಗಬಹುದು. ಸಭೆ ಸಮಾರಂಭಗಳಲ್ಲಿ ನಿಮಗೆ ಕೆಲವೊಂದು ಪ್ರಶಸ್ತಿ, ಪುರಸ್ಕಾರ, ಮನ್ನಣೆ ಅಥವಾ ಇನ್ನಿತರ ಕೊಡುಗೆ, ಬಹುಮಾನ, ಪ್ರೈಸ್ ಎಲ್ಲ ಬರುವಂಥ ಅವಕಾಶ ಇರುತ್ತೆ. ದೀರ್ಘಕಾಲದ ನಿಮ್ಮ ಕೆಲವು ಕನಸುಗಳು ಈಡೇರುವಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದ ಯುವ ವರ್ಗದವರಿಗೆ ಅವರ ಒಂದು ಮನಸ್ಸಿಗೆ ಒಂದು ಖುಷಿಯಾಗುವಂಥ ಘಟನೆ ಅಥವಾ ಅವರೇನಾದರೂ ಕನಸುಗಳು ಈಡೇರುವಂಥ ಘಟನೆಗಳು, ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರಗಳು ಮುಂತಾದೆಲ್ಲ ಸಿಗುವಂಥ ಖುಷಿ ಕೊಡುವಂಥ ಘಟನೆಗಳು ಹಲವು ಜರುಗಬಹುದು. ಉದ್ಯಮ ವ್ಯಾಪಾರದವರೆಗೂ ಪ್ರಗತಿ ಇದೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ, ಕೈಗಾರಿಕೆ ನಡೆಸುವವರೆಗೂ ಉತ್ತಮವಾದ ಪ್ರಯೋಜನಗಳು ಬರಲಿವೆ. ದಾಂಪತ್ಯದ ಹೊಂದಾಣಿಕೆ ಬಹಳ ಚೆನ್ನಾಗಿರುವಂಥದ್ದು. ಹಾಗಾಗಿ ಸಾಂಸಾರಿಕವಾಗಿಯೂ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಖುಷಿ ಕೊಡುವಂಥ ಹಾಗೆ ಸಾಕ್ಷಿ ನಿಮಗೆ ಶುಕ್ರನು ಅನುಗ್ರಹ ಮಾಡಲಿದ್ದಾನೆ. ಸಾಡೆಸಾತಿಯ ಪರ್ವದಲ್ಲಿದ್ದರೂ ಸಹ ಶುಕ್ರನು ಈಗ ಈ 25 ದಿನಗಳ ನಿಮಗೆ ಕೊಡುವಂಥ ಬೆಂಬಲವನ್ನು ಚೆನ್ನಾಗಿ ಉಪಯೋಗಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಇದ್ದರೆ ಈಗ ಹೇಳುವಂಥ ಈ ಸ್ತುತಿ ಸ್ತೋತ್ರ ಪ್ರಾರ್ಥನೆಗಳನ್ನು ಅನುಸರಿಸಬಹುದು ಮೀನರಾಶಿಯವರು. ಇಲ್ಲಿವರೆಗೆ ಈ ಶುಕ್ರನ ಗೋಚಾರ ಫಲ ಅಪರೂಪದಲ್ಲಿ ಆಗುವಂಥ ಗುರು ಶುಕ್ರರ ಯುತಿ 12 ವರ್ಷಗಳ ಬಳಿಕ ಮಿಥುನದಲ್ಲಿ ಆಗ್ತಾಯಿದೆ. ಜುಲೈ 26ರಿಂದ ಆಗಸ್ಟ್ 20ರವರೆಗೆ ಇರುವಂಥ 25 ದಿನಗಳ ಅವಧಿಯ ಈ ಫಲವನ್ನು ಹಲವಾರು ರಾಶಿಗಳು, ವಿಶೇಷವಾಗಿ 7 ರಾಶಿಗಳಿಗೆ ಅತ್ಯುತ್ತಮವಾದ ಉತ್ತಮ ಫಲಗಳು ಬಂದಿವೆ. 2 ರಾಶಿಗಳು ಸ್ವಲ್ಪ ಸಮ್ಮಿಶ್ರ ಫಲಗಳು ಬಂದಿವೆ. 3 ರಾಶಿಗಳು ಸ್ವಲ್ಪ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಹಾಗಾಗಿ ಇಲ್ಲಿ ಆ ಸಮ್ಮಿಶ್ರ ಸಂಕಷ್ಟ ಫಲ ಬಂದವರಾಗಲಿ ಅಥವಾ ಇತರ ಎಲ್ಲ ರಾಶಿಗಳು ಸಹ ಈ ಒಂದು ತಮ್ಮ ಒಂದು ಶುಕ್ರನ ಒಂದು ದೋಷಗಳು ಇದ್ದರೆ ಅಥವಾ ಈ ದೋಷಗಳು ಇಲ್ಲದೇ ಇದ್ದವರು ಉತ್ತಮ ಫಲದವರು ಸಹ ಅನುಸರಿಸುವುದು ಭಕ್ತಿ ಮಾರ್ಗ, ಧರ್ಮ ಮಾರ್ಗವನ್ನು ಈಗ ಹೇಳ್ತಾ ಇದ್ದೇನೆ. ಅಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿ ಶುಕ್ರ ಗ್ರಹದ ಒಂದು ಸಂಬಂಧಿತವಾದ ಅಧಿದೇವತೆ ಆಗಿದ್ದಾರೆ. ಹಾಗಾಗಿ ತಾಯಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡೋದಾಗಲಿ, ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಅಥವಾ ಮಹಾಲಕ್ಷ್ಮಿಯ ಇನ್ನಿತರ ಅಷ್ಟೋತ್ತರ ಸ್ತೋತ್ರ ಮುಂತಾದವುಗಳನ್ನು ಪಠನೆ ಮಾಡ್ಬೋದು. ಜನಪ್ರಿಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಷ್ಟಕ ಸ್ತೋತ್ರ ಅಂದರೆ 8 ಚರಣಗಳಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಹೀಗೆ ಬರುತ್ತೆ: ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೇಶ್ವರ ಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಅನ್ನೋದು ಮೊದಲನೇ ಶ್ಲೋಕ. ಅಂತೆ ಬರುವಂಥ 7 ಶ್ಲೋಕಗಳನ್ನು ಸೇರಿಸಿ ನೀವು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರವನ್ನು ಪಠನೆ ಮಾಡ್ಬೋದು. ಯಾರಿಗೆ ಆ 8 ಶ್ಲೋಕಗಳನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂಥವ್ರು ಆರಂಭದ ಈ ಒಂದು ಶ್ಲೋಕವನ್ನು ಸಹ ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಬೋದು. 108 ನಾಮಗಳು ಬರ್ತವೆ ತಾಯಿ ಮಹಾಲಕ್ಷ್ಮಿದು, ಅಥವಾ ಅಷ್ಟಲಕ್ಷ್ಮಿ ಸ್ತೋತ್ರ, ವೈಭವಲಕ್ಷ್ಮಿ ಸ್ತೋತ್ರ, ವರಲಕ್ಷ್ಮಿ ಸ್ತೋತ್ರ ಮುಂತಾದೆಲ್ಲ ಇರುತ್ತೆ. ಹಾಗಾಗಿ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಸ್ತುತಿ ಶ್ಲೋಕ ಪ್ರಾರ್ಥನೆ ಅಷ್ಟೋತ್ತರಗಳನ್ನು ಪಠನೆ ಮಾಡುವಂಥದ್ದು, ಮಹಾಲಕ್ಷ್ಮಿ ದೇವಾಲಯಗಳ ಸಂದರ್ಶನ ಮಾಡ್ಬೋದು. ಅಂಥ ಲಕ್ಷ್ಮೀ ದೇವಾಲಯಗಳ ಒಂದು ಕೊರತೆ ಇದ್ದಲ್ಲಿ ಯಾವುದೇ ರೀತಿಯ ಅಮ್ಮನವರು ಅದು ದೇವಿ, ಯಾಕಂದರೆ ಆ ಅಮ್ಮನವರು ತ್ರಿಶಕ್ತಿಗಳ ಸ್ವರೂಪ, ಮಹಾಲಕ್ಷ್ಮಿ, ಮಹಾಕಾಳಿ, ಮಹಾಸರಸ್ವತಿ ಅಂತ ಹೇಳ್ತಾರೆ. ಆ ರೀತಿಯ ತ್ರಿಶಕ್ತ್ಯಾತ್ಮಕವಾದಂಥ ಯಾವುದೇ ರೀತಿಯ ಅಮ್ಮನವರ ಸ್ವರೂಪವನ್ನು ಅಥವಾ ಸ್ತ್ರೀ ದೇವತಾ ಸ್ವರೂಪವನ್ನು ನೀವು ಲಕ್ಷ್ಮಿ ಎಂದು ಸಂಕೇತಿಸಿದ ಅಂಥ ದೇವರುಗಳ ಸಂದರ್ಶನ ಮಾಡ್ಬೋದು. ದೇವಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಯಾವ ಸೇವೆಗಳನ್ನು ಸಲ್ಲಿಸುವಂಥದ್ದು, ಲಕ್ಷ್ಮಿಯ ಸ್ತೋತ್ರಗಳನ್ನು ಓದುವಂಥದ್ದು, ಶುಕ್ರವಾರದಂದು ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ಮುಂತಾದ ಈ ಲಕ್ಷ್ಮೀ ತಾಯಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ಬೋದು. ಅಥವಾ ಈ ನಾರಾಯಣ ಅಥವಾ ವಿಷ್ಣು, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಮುಂತಾದ ಸ್ವರೂಪದಲ್ಲಿ ಭಕ್ತಿ ಮಾಡೋದು. ಯಾಕಂದರೆ ಆ ಮಹಾಲಕ್ಷ್ಮಿ ವಿಷ್ಣುವಿನ ಹೃದಯದಲ್ಲೇ ನೆಲೆಸಿರ್ತಾಳೆ ಅನ್ನೋದು ಪ್ರತೀತಿ ಇರುತ್ತೆ. ಹಾಗಾಗಿ ಲಕ್ಷ್ಮೀ ಹೃದಯ, ವಿಷ್ಣು ಹೃದಯ ಅಥವಾ ಲಕ್ಷ್ಮೀನಾರಾಯಣ ಹೃದಯ ಮುಂತಾದ ಸ್ತೋತ್ರಗಳನ್ನು ಪಠನೆ ಮಾಡೋದಾಗಲಿ, ಅಥವಾ ಲಕ್ಷ್ಮೀ ದೇವಿಗಳ ಕೊರತೆ ಇದ್ದಲ್ಲಿ ಅಲ್ಲಿ ನೀವು ನಾರಾಯಣನ ಕ್ಷೇತ್ರಗಳ ಸಂದರ್ಶನ ಮಾಡ್ಬೋದಾಗಿದೆ. ಇನ್ನು ಶುಕ್ರನಿಗೆ ಸಂಬಂಧಪಟ್ಟ ಶ್ಲೋಕಗಳು, ಸೂತ್ರಗಳು ಇರ್ತವೆ. ಹಿಮಕುಂದ ಮರಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅಂತ ಹೇಳುವಂಥದ್ದು. ಹಿಮಕುಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ ಅನ್ನೋದು ನವಗ್ರಹಗಳ ಸ್ತೋತ್ರದಲ್ಲಿ ವೇದವ್ಯಾಸ ರಚಿತವಾದ ಶುಕ್ರನ ಶ್ಲೋಕ. ಅಂಥ ಹಿಮಕುಂದ ಮೃಣಾಲಾಭಂ ಶ್ಲೋಕವನ್ನು ಸಹ ಹೇಳ್ಬೋದು. ಇದನ್ನು 6 ಬಾರಿ ರಿಪೀಟ್ ಮಾಡಿ ಹೇಳ್ಬೋದು. 6 ಅನ್ನೋದು ಶುಕ್ರನ ಸಾಂಕೇತಿಕವಾದ ಸಂಖ್ಯೆ. ಅದೇ ರೀತಿ ಶುಕ್ರನ ಪೀಡಾ ಪರಿಹಾರ ಶ್ಲೋಕ ಜನಪ್ರಿಯವಾಗಿರುತ್ತೆ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗುಹು. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ದೈತ್ಯ ಮಂತ್ರಿ ಗುರುಸ್ತೇಷಾಂ ಪ್ರಾಣದಶ್ಚ ಮಹಾಮತಿ ಪ್ರಭುಸ್ತಾರ ಗ್ರಹಾಣಾಂಚ ಪೀಡಾಹರತು ಮೇ ಭೃಗುಹು ಅಂತ ಪ್ರಾರ್ಥನೆ ಮಾಡುವಂಥದ್ದು ಪೀಡಾ ಪರಿಹಾರ ಶ್ಲೋಕ. ಇದನ್ನು 6 ಬಾರಿ ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಅದೇ ರೀತಿ
ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯಗಳ ಸಂದರ್ಶನ ಮಾರ್ಗ ಹೊರತುಪಡಿಸಿದರೆ ದಾನ ಧರ್ಮಗಳ ಮಾರ್ಗ ಸರ್ವಶ್ರೇಷ್ಠವಾಗಿದೆ. ಶುಕ್ರನಿಗೆ ಸಂಬಂಧಪಟ್ಟಂಥ ಅವರೆಕಾಳು ಅಥವಾ ಅವರೆ ಜಾತಿಯ ಬೀನ್ಸು ಅಥವಾ ಇನ್ನಿತರವಾದ ಅಲಸಂದೆ ಕಾಳು ಮುಂತಾದವುಗಳಿರುತ್ತೆ. ಅದನ್ನು ಅವರೆಕಾಳು ಈಗ ಸೀಸನ್ ಅಲ್ಲದಿದ್ದರೂ ಅದನ್ನು ಒಣಗಿಸಿದಂಥ ಅವರೆಕಾಳನ್ನಾಗಲಿ ಅಥವಾ ಅವರೆಗೆ ಸಂಬಂಧಪಟ್ಟ ಧಾನ್ಯವನ್ನು ದಾನ ಕೊಡ್ಬೋದು. ನವಗ್ರಹಗಳ ಧಾನ್ಯವನ್ನು ಸಹ ದಾನವಾಗಿ ಕೊಡ್ಬೋದು. ಅದೇ ರೀತಿ ಇದಲ್ಲದೆ ಬೇರೆ ಬೇರೆ ರೀತಿಯ ವಸ್ತ್ರಾಭರಣಗಳು, ಶೃಂಗಾರ ಸಾಮಗ್ರಿಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ವಸ್ತ್ರಕ್ಕೆ, ಆಭರಣಕ್ಕೆ ಸಂಬಂಧಪಟ್ಟವಾದ ವಸ್ತುಗಳನ್ನು ಸಹ ದಾನವಾಗಿ ಕೊಡ್ಬೋದಾಗಿದೆ. ವಿಶೇಷವಾಗಿ ಸ್ತ್ರೀಯರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ತಾಯಿನೋ, ತಂಗಿ, ಸಹೋದರಿನೋ ಅಥವಾ ನಿಮ್ಮ ಪತ್ನಿನೋ ಮುಂತಾದವರಿಗೆ ಸಹ ಶುಕ್ರವಾರದಂದು ಅವರಿಗೆ ಇಷ್ಟಪಟ್ಟಂಥ ವಸ್ತ್ರ, ಆಭರಣ ಅಥವಾ ಹೂವು, ಸಿಹಿ ತಿನಿಸು ಮುಂತಾದವುಗಳನ್ನು ದಾನವಾಗಿ ಕೊಡುವಂಥದ್ದು. ಇವೆಲ್ಲವೂ ಈ ಶುಕ್ರನಿಗೆ ಸಂಬಂಧಪಟ್ಟ ವಿಶೇಷವಾದ ಘಟನೆಗಳು. ಯಾಕಂದರೆ ಶುಕ್ರನು ಸ್ತ್ರೀ ಗ್ರಹದ ಸಂಕೇತವಾಗಿರ್ತಾನೆ. ಹಾಗಾಗಿ ಸ್ತ್ರೀಯರಿಗೆ ಯಾವುದೇ ನಿಂದೆ ಅಥವಾ ಅವರಿಗೆ ಅಸಮಾಧಾನ ಮಾಡದೆ ಅಥವಾ ಅವರಿಗೆ ಯಾವುದೇ ರೀತಿಯ ನೀವು ಅವಮಾನಕರ ಘಟನೆ ಮಾಡದೆ ಅವರನ್ನು ಗೌರವಿಸಬೇಕು ಅಥವಾ ಅವರಿಗೆ ಪ್ರೀತಿಪೂರ್ವಕವಾಗಿ ಯಾವುದೇ ರೀತಿಯ ಕೊಡುಗೆಗಳನ್ನು ಕೊಡುವಂಥದ್ದಾಗಲಿ, ಅವರ ಒಂದು ಏನಾದರೂ ಸಹಾಯವನ್ನು ಮಾಡುವಂಥ ಘಟನೆಗೆ ಸಹಾಯ ಮಾಡುವಂಥದ್ದು ಮುಂತಾದ್ರಿಂದ ಖಂಡಿತ ಶುಕ್ರನು ಪ್ರೀತಿ ಆಗ್ತಾನೆ. ಹಾಗಾಗಿ ಈ ಶುಕ್ರನ ಈ ಮಿಥುನ ರಾಶಿಯ ಗೋಚಾರವು ಎಲ್ಲ 12 ರಾಶಿಗಳಿಗೆ ಅನುಗ್ರಹಪೂರ್ವಕವಾಗಲಿ, ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ, ಆಯುರಾರೋಗ್ಯ, ಕೀರ್ತಿ, ಜಯಲಾಭಗಳು ನಿಮಗೆ ಶುಕ್ರ ಹಾಗೂ ನವಗ್ರಹಗಳ ಕೃಪೆಯಿಂದ ಈ ವರ್ಷ ಸಿದ್ಧಿಯಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.